ಬಹುಶಃ 2-3 ದಿನಗಳ ಹಿಂದೆ ತಮ್ಮ ಒಂದು ಹೇಳಿಕೆ ವಿವಾದ ಆಯಿತು. ಹೇಳಿ. ದಕ್ಷಿಣ ಕನ್ನಡ ಜಿಲ್ಲೆ ಹಿಂದುತ್ವದ ಭದ್ರಕೋಟೆ ಅಲ್ಲ ಅಂತ ತಮ್ಮ ಒಂದು ಭಾಷಣದಲ್ಲಿ ಒಂದು ಮಾತು ಬಂತು. ಏನದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀವಿ? ನೋಡಿ, ವಿರೋಧ ಪಕ್ಷಗಳಿಗೆ ಸೋಲಿನ ಭೀತಿ ಈಗಾಗಲೇ ಉಂಟಾಗಿದೆ. ಇವರಿಗೆ ಈಗಾಗಲೇ ಅಪಪ್ರಚಾರಗಳನ್ನು ಆರಂಭ ಮಾಡಿದ್ದಾರೆ. ಈ ಹಿಂದೆ ಕೂಡ ಅವರು ಮಾಡಿದ್ದನ್ನೇ ಈಗ ಕೂಡ ಇದನ್ನು ಮಾಡ್ತಾ ಇದ್ದಾರೆ. ಪದ್ಮರಾಜ್ ಯಾವತ್ತಾದರೂ ಒಂದು ಹಿಂದೂ ವಿರೋಧಿ ಆಗಲಿಕ್ಕೆ ಸಾಧ್ಯ ಇದೆ? ಈಗ ನೀವು ನೋಡಿದ್ದೀರಿ, ಪದ್ಮರಾಜ್ನ ಒಬ್ಬ ಪತ್ರಕರ್ತನಾಗಿ ನಿಮಗೆ ಗೊತ್ತಿದೆ ಪದ್ಮರಾಜ್ ಯಾವ ರೀತಿ ಒಂದು ಹಿಂದೂ ಧರ್ಮದ ವಿಚಾರವಾಗಿ ಬೇರೆ ಧರ್ಮಗಳನ್ನು ಕೂಡ ಗೌರವಿಸಿಕೊಂಡು ಕೆಲಸ ಮಾಡಿಕೊಂಡು ಬರ್ತಾ ಇದ್ದಾನೆ ಅಂತ ಹೇಳಿ. ಸುಮಾರು 27 ವರ್ಷಗಳಿಂದ ಒಂದು ಕ್ಷೇತ್ರದ ಟ್ರಸ್ಟಿಯಾಗಿ, ಕೋಶಾಧಿಕಾರಿಯಾಗಿ ಇವತ್ತು ಆ ಕ್ಷೇತ್ರದಲ್ಲಿ ನಾನು ಮಾಡಿರುವಂತಹ ಧಾರ್ಮಿಕ, ಆ ದೇವರು ನನ್ನ ಹತ್ರ ಮಾಡಿಸಿರುವಂಥ ಕೆಲಸ ಕಾರ್ಯಗಳಿರ್ಬೋದು, ಜಿಲ್ಲೆಯ ವಿವಿಧ ಧಾರ್ಮಿಕ ಕ್ಷೇತ್ರಗಳಲ್ಲಿ ನಾನು ಮಾಡ್ತಿರುವಂಥ ಕೆಲಸಗಳಾಗಿದ್ದವರು, ನನ್ನನ್ನು ಯಾರೂ ಕೂಡ ಈ ಬಗ್ಗೆ ಮಾತನಾಡಲಿಕ್ಕೆ ಅವರಿಗೆ ಯಾರಿಗೂ ಕೂಡ ನೈತಿಕ ಹಕ್ಕಿಲ್ಲ ಅನ್ನುವಂಥದ್ದು ಹೇಳ್ತೇನೆ. ಖಂಡಿತವಾಗ್ಲೂ ನಾನು ಮೊನ್ನೆ ಹೇಳಿದ್ದು ಹೌದು, ಹಿಂದುತ್ವದ ಭದ್ರಕೋಟೆ ಅಂತ ಹೇಳಿ. ಅದು ಮಾತನಾಡುವ ಇದರಲ್ಲಿ ನಾನು ಏನು BJPಯ ಭದ್ರಕೋಟೆ ಅಲ್ಲ ಅನ್ನುವಂಥ ವಿಚಾರದ ಉದ್ದೇಶ ಅದಾಗಿತ್ತು. ಆ ವಿಡಿಯೋವನ್ನು ಪೂರ್ತಿ ನೋಡಿದರೆ ಅದು ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗುತ್ತೆ ಕೂಡ. ಇವ್ರಿಗೆ ನಿಮಗೆ ಸೋಲಿನ ಭೀತಿ ಉಂಟಾಗಿದೆ, ಇದರಿಂದ ನೀವು ಮಾಡ್ತಾ ಇದ್ರಿ. ಆದರೆ ಜನಗಳು ಇವತ್ತು ಪ್ರಬುದ್ಧರಾಗಿದ್ದಾರೆ. ಹಿಂದೂ ಸಮಾಜ, ನಾನು ಹೇಳ್ತೇನೆ ವಿಶೇಷವಾಗಿ ಹಿಂದೂ ಸಮಾಜ ಅಂತಲ್ಲ, ಆರ್ಥಿಕವಾಗಿ ಹಿಂದುಳಿದ ಎಲ್ಲ ಧರ್ಮದ ಎಲ್ಲ ಜಾತಿಯ ಯುವತಿಯರನ್ನು ಇವತ್ತು ಅವರ ಜೀವನವನ್ನು ಹಾಳು ಮಾಡಿದಂತಹ, ಅವರ ಮನೆಯನ್ನು ಹಾಳು ಮಾಡಿದಂತಹ ಒಂದು ಕೆಲಸವನ್ನು ಮಾಡಿದ್ದು ಯಾವುದು ಅಂತ ಕೇಳಿದರೆ ಅದು BJP ಪಕ್ಷ. ಇದೇ ರೀತಿ ಜಾತಿ ಧರ್ಮಗಳ ನಡುವೆ ಕಂದಕಗಳನ್ನು ಸೃಷ್ಟಿ ಮಾಡಿ ಅವರನ್ನು ಗಲಾಟೆ ಮಾಡಿಸಿ, ಅವರನ್ನು ಗಲಾಟೆಗಳಿಗೆ ಪ್ರಚೋದಿಸಿದವರ ಮಕ್ಕಳು ಇವತ್ತು ವಿದೇಶಗಳಲ್ಲಿ ಒಳ್ಳೆಯ ಉದ್ಯೋಗವನ್ನು ಮಾಡಿಕೊಂಡಿದ್ದಾರೆ. ಆದರೆ ಆರ್ಥಿಕವಾಗಿ ಒಂದು ವೀಕರ್ ಸೆಕ್ಷನ್ ಏನಿದೆ, ಇವತ್ತು ಜೈಲುಗಳಲ್ಲಿ ಅಥವಾ ಆಸ್ಪತ್ರೆಗಳಲ್ಲಿ ಮೃತಪಟ್ಟಂಥವರು, ಇದೆಲ್ಲವನ್ನು ನಾವು ನೋಡಿದರೆ ಇವರ ಇತಿಹಾಸ, ಇವರು ಮಾಡಿದ್ದು ಏನು ಅಂತ ಗೊತ್ತಾಗುತ್ತೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.